ನೋಡಿ ಇದಕ್ಕೆ 112 ರೂಪಾಯಿ ಕೊಟ್ಟ. ಆನ್ ಮಾಡೋಷ್ಟಲ್ಲಿ ಬಂತು. 2 ಕಿಲೋ ಒಂದು ಅರ್ಧ ಕಿಲೋಮೀಟ್ರ್ ಪಿಕಪ್ಪು, 2.5 ಕಿಲೋಮೀಟ್ರ್ ಡ್ರಾಪು, 55 ರೂಪಾಯಿ. ಓಕೆ, ತೊಗೊಂಡಾಯ್ತು. ಒಂದು ಫೋಟೋ ಹಾಕಬೇಕು. ಇಲ್ಲಿ ನೋಡಿ 55 ರೂಪಾಯಿ ಕೊಟ್ಟ. ಇದಕ್ಕೆ ಕಂಟಿನ್ಯೂ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ನೇಮ್? ಹಾಂ, ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ, ಬಟ್ ಏನು ಅಂದರೆ ಟ್ರಾಫಿಕ್ ಒಂದು ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು. ಹಾಯ್, ಎಲ್ಲ ನಮಸ್ತೆ ಇದ್ದರೆ ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಾಯ್ತಾ ಇದ್ರಿ, 2 ವಿಡಿಯೋ ಆಯಿತು, ಇದು 3ನೇ ವಿಡಿಯೋ. ಅದೇ ರೀತಿ ಲೋಡ್ ಶೇರ್, ರ್ಯಾಪಿಡೋ, ಶಾಡೋ ಟ್ಯಾಕ್ಸ್ 3ರಲ್ಲಿ ಚಾಲೆಂಜ್ ತೊಗೊಂಡಿದ್ದೆ. ಯಾವ್ದು ಮಾಡೋದು ಅಂತೇಳ್ಬಿಟ್ಟು, ಅಂದರೆ ಯಾವುದ್ರಲ್ಲಿ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು ಚಾಲೆಂಜ್ ತೊಗೊಂಡಿದ್ದೆ. ಈಗ 2 ಆಗಿದೆ. ಇವತ್ತು ಫೈನಲ್. ಇವತ್ತು ನಾನು ತಗೊಳ್ತಾ ಇರೋದು ಲೋಡ್ ಶೇರ್ ಆ್ಯಪು. ಲೋಡ್ ಶೇರ್ ಆ್ಯಪಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು, ಅಥವಾ ಎಷ್ಟು ಅಂದರೆ ಕಿಲೋಮೀಟ್ರ್ ಓಡುತ್ತೆ ಇವಾಗ ನೋಡ್ಬೋದು. ಈಗ ಎಷ್ಟು ಹೋಗಿದೆ ಅಂತ ಇದನ್ನ ಜೀರೋ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಓಕೆ, ಜೀರೋ ಆಯಿತು. ಇವಾಗ ಎಷ್ಟು ಓಡುತ್ತೆ ಅಂತೇಳ್ಬಿಟ್ಟು ನೋಡೋಣ. ಅದ್ರ ಜೊತೆಗೆ ಏನಪ್ಪ ಅಂದರೆ 12 ಗಂಟೆಗೆ ಲಾಗಿನ್ ಆಗ್ತೀನಿ. ಟೈಮ್ ಎಷ್ಟಾಯಿತು? 11:58 ಆಯಿತು. ಇನ್ನು 2 ನಿಮಿಷ ಅಷ್ಟೇ ಇರೋದು. 12 ಗಂಟೆಗೆ ಲಾಗಿನ್ ಆಗ್ತೀನಿ. ಆರ್ಡರ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಬೇಸ್ ಪೇ ಎಷ್ಟಿದೆ ಅಂತೇಳ್ಬಿಟ್ಟು ನೋಡೋಣ. ಅದು ಹಳೆ ಬೇಸ್ ಪೇಗಳೆಲ್ಲನೂ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ವಿಡಿಯೋನ ನೋಡ್ಕೊಂಬನ್ನಿ. ಇವಾಗ ಇದರಲ್ಲಿ ಏನಪ್ಪ ಅಂದರೆ ಈಗ 12 ಗಂಟೆಗೆ ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗಿ ಆರ್ಡ್ರ್ ಮಾಡೋಣ. ಎಷ್ಟಾಗುತ್ತೆ ಅಂತ ನೋಡೋಣ. ಬನ್ನಿ, ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಇವಾಗ ಟೈಮ್ ಎಕ್ಸಾಕ್ಟಾಗಿ 12 ಗಂಟೆ ಆಗಿದೆ. ಓಕೆ, ಇನ್ನೊಂದೇನಪ್ಪ ಅಂದರೆ ಸೇಮ್ ಲೊಕೇಶನಲ್ಲಿದ್ದೀನಿ. ನಿನ್ನೆ ಮೊನ್ನೆ ಯಾವ ಲೊಕೇಶನಲ್ಲಿದ್ದೆ ಅದೇ ಲೊಕೇಶನಲ್ಲಿದ್ದೀನಿ. ಮತ್ತು ಲೊಕೇಶನ್ ಚೇಂಜ್ ಆಗಿ ಅರ್ನಿಂಗ್ ಜಾಸ್ತಿ ಆಯಿತು ಅಂತ, ಜಾಸ್ತಿ ಕಡಿಮೆ ಆಯಿತು ಅಂತ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದೇ ಏರಿಯಾಗಳನ್ನ ತೊಗೊಂಡಿದ್ದೀನಿ. ಇವಾಗ ಆನ್ಲೈನ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಆನ್ಲೈನ್ಗೆ ಹೋಗೋಣ. ಓಕೆ, ಆನ್ಲೈನ್ಗೆ ಹೋಗಾಯಿತು. ಆನ್ಲೈನ್ಗೆ ಹೋದ ತಕ್ಷಣವೇ ಒಂದು ಆರ್ಡ್ರ್ ಬರ್ತೈತೆ. ನೋಡ್ಬೋದು. 1.5 ಕಿಲೋಮೀಟ್ರ್ ಪಿಕಪ್ಪು, 2.5 ಕಿಲೋಮೀಟ್ರ್ ಡ್ರಾಪು, 55 ರೂಪಾಯಿ ಕೊಡ್ತಾರೆ. ಬನ್ನಿ, ಇವಾಗ ಎಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ, ಹೋಗ್ಬಿಟ್ಟು ಇದನ್ನ ಪಿಕಪ್ ಮಾಡೋಣ. ಓಕೆ, ಲೊಕೇಶನ್ಗೆ ಬಂದೀನಿ. ಓಕೆ, ಫುಡ್ ರೆಡಿ ಇದೆ ಅಂತ ತೋರಿಸ್ತೈತೆ. ಬನ್ನಿ ಕೇಳೋಣ. ಅವ್ರನ್ನ ಕೇಳ್ಬಿಟ್ಟು ತಗೊಂಡೋಗೋಣ. 1517. ಓಕೆ, ತಗೊಂಡಾಯ್ತು. ಒಂದು ಫೋಟೋ ಹಾಕಬೇಕು. ಓಕೆ, ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ ತೋರಿಸಿದೆ. ಓಕೆ, ಬನ್ನಿ ಇವಾಗ ಈ ಲೊಕೇಶನ್ಗೆ ಹೋಗೋಣ. ಥ್ಯಾಂಕ್ ಯು ಸರ್. ಓಕೆ, ಡೆಲಿವರ್ ಆಯಿತು. ಫಸ್ಟ್ 15 ನಿಮಿಷದಲ್ಲಿ ಡೆಲಿವರ್ ಆಯಿತು. ಡೆಲಿವರಿ ಕೊಡ್ತೀನಿ. ಆಲ್ರೆಡಿ ಇನ್ನೊಂದು ಆರ್ಡ್ರ್ ಬೇರೆ ಐತೆ. ಇಲ್ಲಿ ನೋಡಿ 55 ರೂಪಾಯಿ ಕೊಟ್ಟ. ಇದಕ್ಕೆ ಕಂಟಿನ್ಯೂ ಕೊಡ್ತೀನಿ. ಓಕೆ, ಇನ್ನೊಂದು ಆರ್ಡ್ರ್ ಇದೆ. ಬನ್ನಿ ಹೋಗೋಣ. ಇದಕ್ಕೆ ನೋಡಿ, ಒಂದು ಬ್ಯಾಚ್ ಆರ್ಡ್ರ್ ಬಿದ್ದಿತ್ತು 81 ರೂಪಾಯಿ. ಮತ್ತೊಂದು ಆರ್ಡರ್ ಡೆಲಿವರಿಗೆ ಬಂದಿದ್ದೀನಿ. ಇದಾದಮೇಲೆ ಮತ್ತೊಂದು ಆರ್ಡ್ರ್ ಐತಿದೆ. ಇದು ಬ್ಯಾಚ್ ಆರ್ಡ್ರು. ಆಗಲೇ ಒಂದು ಬ್ಯಾಚ್ ಆರ್ಡ್ರ್ ಆಯಿತು. ಮೇಡಮ್ ನೇಮ್? ಹಾಂ, ಓಕೆ, ಥ್ಯಾಂಕ್ ಯು. ನೋಡಿ ಇದಕ್ಕೆ 112 ರೂಪಾಯಿ ಕೊಟ್ಟ. ಅಂದರೆ ಬ್ಯಾಚ್ ಆರ್ಡರ್ ಇತ್ತು, 112 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಬೇಸ್ ಪೇ ತೋರಿಸ್ತೀನಿ. ಬನ್ನಿ, ನೋಡ್ಬೋದು. ನಿಮಗೀಗ ಏನಪ್ಪ ಅಂತಂದರೆ ಮಿನಿಮಮ್ ಬೇಸ್ ಪೇನೇ 55 ರೂಪಾಯಿ ಐತೆ. 12ರಿಂದ 4 ಮತ್ತು 7ರಿಂದ ನೈಟ್ 3ವರೆಗೂ. ಉಳಿದಿರೋ ಟೈಮಲ್ಲಿ 50 ರೂಪಾಯಿ ಬೇಸ್ ಪೇ ಇದೆ. ಅದೇ ರೀತಿ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಬ್ಯಾಚ್ ಆರ್ಡ್ರಿಗೆ 20 ರೂಪಾಯಿ ಬರುತ್ತೆ. ಮತ್ತು ಲಾಸ್ಟ್ ಮೈಲು 4 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ 10 ರೂಪಾಯಿ ಪರ್ ಕಿಲೋಮೀಟ್ರು. ಫಸ್ಟ್ ಮೈಲು 2 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ 4 ರೂಪಾಯಿ ಪರ್ ಕಿಲೋಮೀಟರ್ ಇದೆ. ಒಂದು ರೀತಿ ಏನಪ್ಪ ಅಂದರೆ ಎಲ್ಲರಿಗಿಂತ ಬೆಟ್ರ್ ಇದು. ನಿನ್ನೆ ಮೊನ್ನೆ ಮಾಡಿದೆ. ಈಗ ಅರ್ನಿಂಗ್ ತೋರಿಸ್ತೀನಿ ನೋಡಿ. ಆಲ್ರೆಡಿ 258 ರೂಪಾಯಿ ಆಗೈತೆ. ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಐತೆ, ಅದಕ್ಕೆ ಹೋಗೋಣ. ಸ್ನೇಹಿತರೆ, ಇವಾಗ ಈ ಲೋಡ್ ಶೇರ್ ಆ್ಯಪ್ ಬಗ್ಗೆ ಹೇಳಬೇಕು ಅಂದರೆ
ಇಲ್ಲೇ ಲೋಕಲ್ಲೇ ಕೊಡ್ತಾ ಇದ್ದಾನೆ. 1 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು, 2 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, ಈ ರೀತಿಯೇ ಇಲ್ಲೇ ಸುತ್ತಾಡಿಸ್ತಾ ಇದ್ದಾನೆ. ಅಂದರೆ ಆ ರ್ಯಾಪಿಡೋ ಅದೇ ರೀತಿ ಸ್ಯಾಡಪ್ಯಾಕ್ಸ್ ಏನಿತ್ತು ಅದು ಆಲ್ ಬೆಂಗಳೂರಲ್ಲಿ ತಿರುಗಾಡಿಸ್ತಾನೆ. ಇದರಲ್ಲಿ ಹಂಗಿಲ್ಲ, ನಮ್ಮ ಏರಿಯಾದಲ್ಲೇ ನಾವು ಚೂಸ್ ಮಾಡ್ಕೋಬೋದು. ಈಗ ನಾನು ಕೋರಮಂಗಲ ಇದ್ದೀನಿ ಅಂದ್ಕೊಳ್ಳಿ, ಕೋರಮಂಗಲ ಲೊಕೇಶನ್ ಹಾಕ್ಕೊಂಡೆ ಅಂದರೆ ಕೋರಮಂಗಲ ಸರೌಂಡಿಂಗೇ ಕೊಡ್ತಾನೆ. ನಮಗೇನಾದ್ರು ಆಫ್ ಮಾಡ್ಬೇಕಾ ಆಫ್ ಮಾಡಿಕೊಂಡು ಅಲ್ಲಿಂದನೇ ಮನೆಗೆ ಹೋಗ್ಬೋದು. ಇಲ್ಲ ಅಂದರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಹೆಂಗಾಗುತ್ತೆ, ಅದೆಲ್ಲೋ ಇರ್ತೀವಿ ಆಮೇಲೆ ಆಫ್ ಮಾಡೋಕ್ಕೋ ಇನ್ನೊಂದು ಕತೆ ಆಗುತ್ತೆ. ಅದರಲ್ಲಿ ಚೆನ್ನಾಗಿದೆ. ಇದು ಬೇಸ್ ಪೇನು ಬಂದುಬಿಟ್ಟು 55 ರೂಪಾಯಿ ಬೇಸ್ ಪೇ ಇದೆ. 12ರಿಂದ 4 55 ರೂಪಾಯಿ. 1 ಕಿಲೋಮೀಟ್ರ್ ಹೋಗು, 2 ಕಿಲೋಮೀಟ್ರ್ ಹೋಗು, ಎಷ್ಟಾರು ಹೋಗು, 55 ರೂಪಾಯಿ ಬೇಸ್ ಪೇ. ಈಗ ಮತ್ತೆ ಇನ್ನೂ 2-3 ಕಿಲೋಮೀಟ್ರ್ಗಿಂತ ಜಾಸ್ತಿ ಹೋದರೆ ಮತ್ತೆ ಅದಕ್ಕೆ ಅರ್ನಿಂಗ್ ಜಾಸ್ತಿ ಕೊಡ್ತಾನೆ. ಈಗ ಆಲ್ರೆಡಿ ಅರ್ನಿಂಗು ಚೆನ್ನಾಗಿ ಆಗ್ತಾಯಿದೆ. ಇರಿ ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಸ್ನೇಹಿತರೆ, ಇವಾಗ ನೋಡ್ತಾ ಇರ್ಬೋದು 4 ಗಂಟೆ 2 ನಿಮಿಷ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸ್ತೀನಿ. ಎಷ್ಟು 41 ಕಿಲೋಮೀಟ್ರ್ ಓಡಿದೆ. ಸೇಮ್ ಆಯ್ತಲ್ಲ, ಮೂರೂ ಕೂಡ 40 ಕಿಲೋಮೀಟ್ರ್ ಓಡಿತು. ಅದು 40 ಓಡಿತು 4 ಅವರ್ಗೆ, ಇದು 40, 40. ಬಟ್ ಇದು ಅರ್ನಿಂಗ್ ಜಾಸ್ತಿ ಆಗಿದೆ ಎಲ್ಲರಿಗಿಂತ. ಎಷ್ಟು ಅಂದರೆ 533 ರೂಪಾಯಿ ಆಗೈತೆ ನೋಡಿ. 533, 8 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 8 ಆರ್ಡ್ರಿಗೆ 533 ರೂಪಾಯಿ ಆಗೈತೆ. ಅದಕ್ಕಿಂತ 2ಕ್ಕಿಂತ ಬೆಟರು ಲೋಕಲ್ ಆರ್ಡ್ರ್ ಕೊಡ್ತಾಯಿದ್ದ, ಇಲ್ಲೇ ಸರೌಂಡಿಂಗಲ್ಲಿ ಹೊಡಿತಾ ಇದ್ವಿ. ಅದೇ ರೀತಿ ಸ್ವಲ್ಪ ಟ್ರಾಫಿಕ್ ಇತ್ತು, ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಆಗ್ತಾಯಿತ್ತು. ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಅರ್ನಿಂಗ್ಸ್ ಕಡಿಮೆ ಆಗಿದೆ. ನೋಡೋಣ, ಇಲ್ಲೇ ಲೊಕೇಶನ್ ಹತ್ರನೇ ಇದ್ದೀನಿ. ಮತ್ತು ಇನ್ನೂ 7 ಗಂಟೆವರೆಗೂ ವೇಟ್ ಮಾಡೋಣ. 7 ಗಂಟೆಗೆ ಮತ್ತೆ ಆನ್ ಮಾಡಿ 11 ಗಂಟೆವರೆಗೂ ಎಷ್ಟಾಗುತ್ತೆ ಅರ್ನಿಂಗ್ ಮಾಡಿ ಕೊನೆಯಲ್ಲಿ ತಿಳಿಸ್ತೀನಿ. ಚಾಲೆಂಜಲ್ಲಿ ಯಾರು ಗೆದ್ದರು ಅಂತ ನೋಡೋಣ, ವೇಟ್ ಮಾಡಿ. ಸ್ನೇಹಿತರೆ ನಮಸ್ತೆ. ಟೈಮ್ ಕರೆಕ್ಟಾಗಿ 7 ಗಂಟೆ. ಮತ್ತೆ ಆನ್ಲೈನ್ಗೆ ಹೋಗ್ತಾ ಇದ್ದೀನಿ. ಈಗ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೆಲ್ಫಿ ಕೊಡಬೇಕು, ಫಸ್ಟ್ ಸೆಲ್ಫಿ ಕೊಡ್ತೀನಿ. ಸೆಲ್ಫಿ ಕೊಟ್ಟು ಓಕೆ. ಇವಾಗ ಮತ್ತೆ ಆನ್ಲೈನ್ಗೆ ಹೋಯ್ತು. ಔಟ್ ಆಫ್ ಝೋನಲ್ಲೇ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು 10 to 15 ಕಿಲೋಮೀಟ್ರ್ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ. ಅದು ನಾನು ಅಷ್ಟಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ನೋಡೋಣ ಇವಾಗ ಯಾವ್ದಾರು ಆರ್ಡರ್ ಬರುತ್ತಾ ಅಂತ ವೇಟ್ ಮಾಡೋಣ. ಬಂತು ನೋಡಿ, ಆನ್ ಮಾಡೋಷ್ಟರಲ್ಲಿ ಬಂತು. 1 ಅರ್ಧ ಕಿಲೋಮೀಟ್ರ್ ಪಿಕಪ್ಪು, 2.5 ಕಿಲೋಮೀಟ್ರ್ ಡ್ರಾಪು, 55 ರೂಪಾಯಿ ತಗೊಂಡಿದ್ದೀನಿ. ಬನ್ನಿ ಹೋಗೋಣ. ಮಳೆ ಬರ್ತಾಯಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮತ್ತೊಂದು ಆರ್ಡ್ರು ಡೆಲಿವರಿಗೆ ಬಂದಿದ್ದೀನಿ. ಸಂಜೆ ಥ್ಯಾಂಕ್ ಯು. ಮತ್ತೊಂದು ಡೆಲಿವರ್ ಆಯಿತು. ಇದಕ್ಕೆ 55 ರೂಪಾಯಿ ಕೊಟ್ಟಿರ್ತಾನೆ ನೋಡಿ. 55 ರೂಪಾಯಿ ಕೊಟ್ಟ. ಇನ್ನೊಂದು ಆರ್ಡ್ರ್ ಐತೆ, ಬನ್ನಿ ಇದಕ್ಕೆ ಹೋಗೋಣ. ಸೆವೆನ್ ಡಬಲ್ ನೈನ್ ತ್ರೀ. हाँ करेक्ट ठीक है भैया OTP चाहिए? हाँ OTP नहीं. ಪ್ಲೀಸ್ ಇದನ್ನು ಪಿಕಪ್ ಮಾಡಾಯಿತು. ಬನ್ನಿ ಇವಾಗ ಮೇ ಬಿ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕು ಅನ್ಸುತ್ತೆ. ಇನ್ನೊಂದು ಆರ್ಡರ್ ಇದೆ, ಅದು ಇಲ್ಲೇ ಇದೆ ಲೊಕೇಶನ್ ಹತ್ರ. ಎಲ್ಲಿದ್ದೀನಿ ಬನ್ನಿ ಅದೊಂದು ಪಿಕಪ್ ಮಾಡೋಣ. ಲೋಡ್ ಸೇರಲ್ಲಿ ಆರ್ಡ್ರ್ಗಳು ಚೆನ್ನಾಗಿದ್ದಾವೆ, ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಈಗ ಒಂದು ಆರ್ಡ್ರ್ ಇನ್ನೂ ಕಂಪ್ಲೀಟ್ ಆಗಿರಲ್ಲ, ಆಲ್ರೆಡಿ ಇನ್ನೊಂದು ಆರ್ಡ್ರ್ ಬರುತ್ತೆ, ಅದನ್ನ ಎಕ್ಸೆಪ್ಟ್ ಮಾಡಿ ಇದನ್ನು ಮುಂಚೆದು ಡೆಲಿವರಿ ಕೊಡೋ ಅಷ್ಟರಲ್ಲಿ ಆರ್ಡರ್ ರೆಡಿಯಾಗಿರುತ್ತೆ. ಚೆನ್ನಾಗಿದೆ. ಬಟ್ ಏನು ಅಂದರೆ ಟ್ರಾಫಿಕ್ ಒಂದು ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು. ಆಲ್ರೆಡಿ ಚೆನ್ನಾಗಿ ಅರ್ನಿಂಗ್ ಮಾಡ್ತಾಯಿದೆ. ಎಷ್ಟೋ ಒಂದು 900 ಎಷ್ಟೋ ಆಗೈತೆ ಈಗ ಆಲ್ರೆಡಿ. 100 ರೂಪೀಸ್ ಬೇರೆ ಬೋನಸ್ ಕೊಟ್ಟಿದ್ದಾರೆ ಅವರು. ಅದ್ರ ಬಗ್ಗೆ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಅರ್ನಿಂಗ್ ಆಯಿತು ಅಂತ. ಬನ್ನಿ ಇವಾಗ ಬ್ಯಾಚ್ ಆರ್ಡರ್ ಬಿದ್ದಿತ್ತು, ಒಂದು ಆರ್ಡರ್ ಡೆಲಿವರ್ ಆಯಿತು. ಇವಾಗ ಇನ್ನೊಂದು ಆರ್ಡರ್ ತೊಗೊಂಡು ಕೊಡೋಕೆ ಹೋಗ್ತಾ ಇದ್ದೀನಿ. ಹೋಗೋಣ. ಥ್ಯಾಂಕ್ ಯು. ಯಾ ಆರ್ಡರ್ ಕಂಪ್ಲೀಟ್ ಆಯಿತು. ಮತ್ತೊಂದು ಬಂದೈತೆ, ಬನ್ನಿ ಹೋಗೋಣ. 0643. ಓಕೆ, 2 ಆ್ಯಪ್ಗಿಂತ ಇದು ಆ್ಯಪ್ ಬೆಟ್ರ್ ಅನಿಸ್ತಾ ಇದೆ. ಆರ್ಡ್ರ್ಗಳು ಚೆನ್ನಾಗಿ ಕೊಡ್ತಾಯಿದ್ದೀನಿ, ಅರ್ನಿಂಗು ಚೆನ್ನಾಗಿ ಆಗ್ತಾಯಿದೆ. ಒಂದು ಡೆಲಿವರಿ ಮಾಡಿದ್ರೆ 55 ರೂಪಾಯಿ ಪಿಕಪ್ ಮಾಡಿದ್ವು. ಇನ್ನೊಂದು ಐತೆ ಪಿಕಪ್ಪು,
ಬನ್ನಿ ಹೋಗೋಣ, ಅದನ್ನು ಪಿಕಪ್ ಮಾಡೋಣ. ಟೂ 698. ಸ್ನೇಹಿತರೆ ನೋಡ್ಬೋದು ಮಳೆ ಬರ್ತೈತೆ, ಅದಕ್ಕೆ ಟೈಮ್ ತೋರಿಸ್ಬಿಡ್ತೀನಿ. 5 ಗಂಟೆ ಇಲ್ಲ 10 ಗಂಟೆ 58 ನಿಮಿಷ ಆಗೈತೆ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅರ್ನಿಂಗ್ ನೋಡ್ಬಿಡೋಣ. ಏನು ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದ, ಅದೇ ರೀತಿ ನೋಡಿ ಮಳೆನೇ ಬರ್ತೈತೆ. ಹೆಂಗೋ ಮಾಡಿ ಒಟ್ಟಿನಲ್ಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಅರ್ನಿಂಗ್ ನೋಡೋದಾದರೆ 17 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ನೋಡಿ 17 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 1100 ರೂಪಾಯಿ ಆಗೈತೆ. 100 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಟೋಟಲ್ 1200 ರುಪೀಸ್ ಆಗಿದೆ. ಇಲ್ಲಿ ಅರ್ನಿಂಗ್ ತೋರಿಸ್ತೀನಿ ನೋಡಿ. 1205 ರೂಪಾಯಿ ಆಗೈತೆ ನೋಡಿ. ಇವತ್ತಿನ ಡೇಟು 12ನೇ ತಾರೀಕು ನೋಡ್ಬೋದು. ಓಕೆ, ಅದು ಹಳೆ ಅವ್ಯಾಡು ಬಂದ್ಬಿಟ್ಟು 800 ರೂಪಾಯಿ ಅಷ್ಟೇ ಆಗಿತ್ತು 8 ಅವರ್ಗೆ. ಬಟ್ ಇದು ಬಂದ್ಬಿಟ್ಟು 1200 ರೂಪಾಯಿ ಅಂದರೆ ಒಂದು 200 ರೂಪಾಯಿ. ಈಗ ಪೆಟ್ರೋಲ್ ತೋರಿಸ್ಬೇಕಲ್ಲ ನಿಮಗೆ. ಪೆಟ್ರೋಲ್ ಬಂದ್ಬಿಟ್ಟು 111 ಕಿಲೋಮೀಟ್ರ್ ಓಡೈತೆ. 111ರಲ್ಲಿ ನಂದು 20 90 ಕಿಲೋಮೀಟ್ರು. 90 ಕಿಲೋಮೀಟ್ರಿಗೆ 200 ರೂಪಾಯಿ. ಮೇಲ್ಗಡೆ 200 ರೂಪಾಯಿ ಬಂದ್ಬಿಟ್ಟು ಪೆಟ್ರೋಲ್ಗೆ ಹೋದ್ರು ನನಗೆ 1000 ರೂಪಾಯಿ ಉಳಿಯುತ್ತೆ. ಈ ಮೂರಲ್ಲಿ ನನ್ನನ್ನು ಕೇಳಿದ್ರೆ ಬೆಸ್ಟ್ ಆ್ಯಪ್ ಯಾವುದು ಅಂದರೆ ನಾನು ಹೇಳ್ತೀನಿ ಲೋಡ್ ಶೇರ್ ಬೆಸ್ಟ್ ಆ್ಯಪ್ ಅಂತ ಹೇಳ್ಬಿಟ್ಟು. ನೀವ್ಯಾರಾದರೂ ಮಾಡಂಗಿದ್ರೆ ರೆಫರ್ ಲಿಂಕ್ ಇದರಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು ಕೂಡ ಜಾಯಿನ್ ಆಗಿ. ಈ ಮೂರಲ್ಲಿ ಇದು ವಿನ್ ಆಗಿದೆ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ನಿಮಗೆ ಬರುತ್ತೆ. ಅಂದರೆ ಯಾವ್ದು ಚೆನ್ನಾಗಿದೆ, ಯಾವುದಿಲ್ಲ, ಯಾವುದ್ರಲ್ಲಿ ಯಾವುದು ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಇವಾಗ ಮಳೆ ಬರ್ತೈತೆ, ಮನೆ ಕಡೆಗೆ ಹೋಗಬೇಕು. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.